ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು 94.1% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 7 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ಗಳಿಸಿದ್ದು ಪ್ರಥಮ ಸ್ಥಾನ ಪಡೆದಿದ್ದಾರೆ. ತೃತೀಯ ಭಾಷೆಗೆ ಗ್ರೇಡ್ ಕೊಡ್ತಾರೋ ಅಂಕ ಕೊಡ್ತಾರಾ ಅನ್ನೋ ಗೊಂದಲಗಳ ನಡುವೆಯೂ ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ದಾಖಲೆಯ ಫಲಿತಾಂಶ ಬಂದಿದೆ. 96.18% ಬಾಲಕಿಯರು ಪಾಸ್ ಆಗಿದ್ರೆ 91.94% ಬಾಲಕರು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಅಪಿಯರ್ಡ್ 7,70,209, ಪಾಸ್ಟು 7,24,794. ಈ ಸತಿ ಪರ್ಸೆಂಟೇಜು ಅಚೀವ್ ಮಾಡಿರೋದು 94.1%, 94.10% ಈ ಸತಿ ದಾಖಲೆ ರೀತಿಯಲ್ಲಿ ಇವತ್ತು ರಿಸಲ್ಟ್ ಅನ್ನ ಕೊಟ್ಟು. ಈ ಬಾರಿ ರಾಜ್ಯದಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಎಲ್ಲ ಜಿಲ್ಲೆಗಳಲ್ಲೂ ಈ ಬಾರಿ ಒಳ್ಳೆಯ ಫಲಿತಾಂಶ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನ ಪಡೆದುಕೊಂಡ್ರೆ ಉಡುಪಿ ಜಿಲ್ಲೆ 2ನೇ ಸ್ಥಾನ ಪಡೆದುಕೊಂಡಿದೆ. ಇನ್ನು 3ನೇ ಸ್ಥಾನವನ್ನ ಉತ್ತರ ಕನ್ನಡ ಜಿಲ್ಲೆ ಪಡೆದುಕೊಂಡಿದೆ. ಇನ್ನು ಕಲಬುರಗಿ ಜಿಲ್ಲೆ ಅಂತಿಮ ಸ್ಥಾನದಲ್ಲಿದೆ. ಆದರೆ ಕಳೆದ ಬಾರಿ ಕಲಬುರಗಿ ಜಿಲ್ಲೆ 56.89% ಪಡೆದಿದ್ರೆ ಈ ಬಾರಿ 85.06% ಫಲಿತಾಂಶ ಕಂಡಿದೆ. ಹೈಯೆಸ್ಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಜಿಲ್ಲೆ ಇವತ್ತು ನನಗೆ ಭಾಳ ಸಂತೋಷ. ಹೋದ ವರ್ಷ ಇರ್ತಕ್ಕಂಥ ಲಾಸ್ಟ್ ಜಿಲ್ಲೆ ಗುಲ್ಬರ್ಗ ಇತ್ತು, ಆದರೆ ಈ ಸತಿ ಲಾಸ್ಟ್ ಬಟ್ ಒನ್ ಯಾದಗಿರಿ ಇತ್ತು. ಈ ಸತಿ 29.81% ಯಾದಗಿರಿ ಸಾಧನೆ ಮಾಡಿ ಈ ಪರ್ಸೆಂಟೇಜಲ್ಲಿ ಸಾಧಕರಾಗಿ ಟಾಪಲ್ಲಿದ್ದಾರೆ. ಗುಲ್ಬರ್ಗ 28% ಇಂಪ್ರೂವ್ ಮಾಡಿದ್ದಾರೆ. ಚಿತ್ರದುರ್ಗ 21%. ಇನ್ನು ತೃತೀಯ ಭಾಷೆಯಲ್ಲಿ 17,000 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಹಿತಿ ನೀಡಿದ್ದಾರೆ. ಮೇ 18ರಿಂದ 25ರವರೆಗೆ 2ನೇ ಪರೀಕ್ಷೆ ನಡೆಯಲಿದೆ. ಇನ್ನು ತೃತೀಯ ಭಾಷೆಯಲ್ಲಿ ಅನುತ್ತೀರ್ಣರಾದವರಿಗೆ 2ನೇ ಪರೀಕ್ಷೆಗೆ ಶುಲ್ಕ ಇರಲ್ಲ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ತೃತೀಯ ಭಾಷೆ ಹಿಂದಿ ಆಯ್ಕೆ ಮಾಡಿಕೊಂಡಿದ್ದ ವಿದ್ಯಾರ್ಥಿಗಳ ಪೈಕಿ 9,481 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಥರ್ಡ್ ಲ್ಯಾಂಗ್ವೇಜ್ ನಾನು ಯಾವುದು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಥರ್ಡ್ ಲ್ಯಾಂಗ್ವೇಜಲ್ಲಿ ತುಂಬ ಲ್ಯಾಂಗ್ವೇಜಸ್ ಇದ್ದಾವೆ. ಅದರಲ್ಲಿ ಇಂಪ್ರೂವ್ಮೆಂಟಿಗೂ ಅಷ್ಟೇ, ಫೇಲ್ ಆದವ್ರಿಗೂ ಕೂಡ. ಯಾಕೆಂದರೆ ಫೇಲ್ ಆದವರು ಬರೀ 101,000 ಚಿಲ್ಡ್ರೆ ಅಷ್ಟೇ, ಯಾರು ಬರೀ ಒಂದೇ ಸಬ್ಜೆಕ್ಟಲ್ಲಿ ಫೇಲ್ ಆದವರು. ಇಂಪ್ರೂವ್ಮೆಂಟಿಗೂ ನಾವು ಅವರಿಗೆ ಎಕನಾಮಿಕಲ್ ಹೊರೆ ಹಾಕೋದಿಲ್ಲ. ಪ್ಲಸ್ ಯಾರು ಫೇಲ್ ಆಗಿದ್ದಾರೆ ಅವರು ಕೂಡ ಫೀಸ್ ಕಟ್ಟಂಗಿಲ್ಲ. ಬರೀ ದಿಸ್ ಇಸ್ ಫಾರ್ ದಿಸ್ ಇಯರ್ ಥರ್ಡ್ ಲ್ಯಾಂಗ್ವೇಜಿಗೆ ಮಾತ್ರ. ಅವ್ರ ಇಂಪ್ರೂವ್ಮೆಂಟಿಗೂ ದುಡ್ಡು ಅವ್ರನ್ನ ಕಟ್ಟಂಗಿಲ್ಲ, ಇಂಪ್ರೂವ್ಮೆಂಟಿಗೆ ಮಾತ್ರ. ಬೇರೆಯವರೆಲ್ಲ ಇಂಪ್ರೂವ್ಮೆಂಟಿಗೆ ಕಟ್ಟಲೇಬೇಕು. ಓಕೆ. ಇನ್ನು ಈ ಬಾರಿ ಪರೀಕ್ಷೆಯಲ್ಲಿ ಕೃಪಾಂಕ ನೀಡಲಾಗಿದೆಯಾ ಅನ್ನೋ ಪ್ರಶ್ನೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದು, ಈ ಬಾರಿ ನಾವು ಯಾವುದೇ ಕೃಪಾಂಕ ಕೊಟ್ಟಿಲ್ಲ, ಯಾರಿಗೂ ಒಂದೇ ಒಂದು ಅಂಕವನ್ನು ಎಕ್ಸ್ಟ್ರಾ ಕೊಟ್ಟಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೃಪಾಂಕ ಗ್ರೇಸ್ ಮಾರ್ಕ್ಸ್ ನೀಡಲಾಗಿದೆಯಾ ಅನ್ನೋ ಪ್ರಶ್ನೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಾರಿ ನಾವು ಯಾವುದೇ ಕೃಪಾಂಕವನ್ನ ಕೊಟ್ಟಿಲ್ಲ, ಮೆರಿಟ್ ಮೇಲೆ ನಿರ್ಧಾರ ಮಾಡಲಾಗಿದೆ. ಅಂದ್ರೆ ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ಬರೆದಿರ್ತಾರೆ ಆ ಅಂಕಗಳನ್ನ ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಯಾರಿಗೂ ಒಂದೇ ಒಂದು ಕೃಪಾಂಕ ಎಕ್ಸ್ಟ್ರಾ ಅಂಕಗಳನ್ನ ಮಾರ್ಕ್ಸ್ಗಳನ್ನ ಕೊಟ್ಟಿಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೂಗುನತ್ತು ಹಾಕಿ ಸಿಇಟಿ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿನಿಯರಿಗೆ ಶಾಕ್ ಎದುರಾಗಿದೆ. ಇನ್ನು ಕೊಪ್ಪಳದಲ್ಲೂ 17 ಪರೀಕ್ಷಾ ಕೇಂದ್ರಗಳಲ್ಲಿ ಸಿಇಟಿ ಎಕ್ಸಾಮ್ ನಡೆದಿದ್ದು ಪರೀಕ್ಷೆಗೆ ಬಂದ ವಿದ್ಯಾರ್ಥಿನಿಯರ ಕಿವಿಯೋಲೆ ತೆಗೆಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನಿತಿನ್ ನಬೀನ್ ನೆಟ್ವರ್ಕ್ 18 ಜೊತೆ ಮಾತನಾಡಿದ್ದಾರೆ. ನಾರಿಶಕ್ತಿ ಬಿಲ್ ಪಾಸ್ ಆಗಲಿಲ್ಲ, ಮಹಿಳೆಯರಿಗೆ ರಕ್ಷಣೆ ಸನ್ಮಾನ ನೀಡಿದ್ದೇವೆ, ಮಹಿಳೆಯರಿಗೆ ಪಾಲು ಕೊಡೋ ಪ್ರಯತ್ನ ಮಾಡಿದ್ದೇವೆ, ಮೋದಿ ಸಂಕಲ್ಪ ಮಾಡಿದ್ದು ಪೂರೈಸಿದ್ದಾರೆ. ಆದರೆ ವಿಪಕ್ಷಗಳ ದೌರ್ಭಾಗ್ಯದಿಂದ ಹೀಗಾಗಿದೆ. ಒಳ್ಳೆ ವಿಚಾರದಲ್ಲೂ ಸಕಾರಾತ್ಮಕತೆ ಇಲ್ಲ, ಮೋದಿ ವಿರೋಧಿಸೋ ಭರದಲ್ಲಿ ಈ ರೀತಿ ವರ್ತನೆ ತೋರಿದ್ದಾರೆ ಅಂತ ಹೇಳಿದ್ದಾರೆ. सारे चैलेंजेस आए हैं, आएंगे, आते रहेंगे. आपने चुनौतियों की बात की, तो इस वक्त एक सबसे बड़ी चुनौती आई थी जो है आप विमेन्स रिजर्वेशन बिल लेकर आए, पारित कराना चाहते थे पर वो पारित न हो सका. देखिए, पारित न हो पाने का कसक हम लोग के लिए इसलिए है कि हम लोग आधी आबादी को, देश की माता बहनों को, माननीय प्रधानमंत्री जी के कार्यकाल को देखिए तो उन्होंने सुरक्षा, सम्मान, स्वाभिमान
और अब हिस्सेदारी की बात की। तो इस 3 बड़े स्फेयर के बाद एक बड़ा मौका था उनको हिस्सेदारी देने का। लेकिन हम को दुख इस बात का है कि हम इस देश की माता बहनों को उसकी हिस्सेदारी समय पर नहीं दिला पाए। वो तो तय है, भारतीय जनता पार्टी जब संकल्प किया है, और मोदी जी की यूएसपी भी रही है, उन्होंने किसी चीज को संकल्प किया है तो उसको पूरा किया है। हम सबकी इच्छा थी कि 2029 के चुनाव के पहले हम महिलाओं को एक बड़ा हिस्सेदारी में जोड़ पाए, और कहीं ना कहीं आज आधी आबादी को अगर हम इतने बड़े लोकसभा में इतने संख्या में, विधानसभा में इतनी संख्या में लाते हैं, तो एक सामान्य महिला का लीडरशिप इतनी बड़ी संख्या में जब निकल के आएगा तो निश्चित रूप से निर्णय की भूमिका में महिलाओं की प्राथमिकता नजर आएगी। लेकिन विपक्ष का दुर्भाग्य है। ಇನ್ನು ನೆಟ್ವರ್ಕ್ 18 ಸಂದರ್ಶನದಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಕ್ಷೇತ್ರ ಮರುವಿಂಗಡಣೆ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಕ್ಷೇತ್ರ ಮರುವಿಂಗಡಣೆ ಕಾಂಗ್ರೆಸ್ ಮಾಡಿದ ಕಾನೂನು, ಅವರ ಮೇಲೆ ಅವರಿಗೆ ವಿಶ್ವಾಸ ಇಲ್ಲ. ಕ್ಷೇತ್ರ ಮರುವಿಂಗಡಣೆ ಆಗ್ತಿದ್ರೆ ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿತ್ತು. ಅವರು ಉತ್ತರ ದಕ್ಷಿಣ ಎಂಬ ಆಟ ಆಡಿದ್ರು. ಮಸೂದೆ ತಿದ್ದುಪಡಿಗೆ ನಾವು ಸಿದ್ಧ ಇದ್ದೇವೆ, ಆದರೆ ಅವರದ್ದು ನಕಾರಾತ್ಮಕ ಚಿಂತನೆಯಾಗಿದೆ. ಡಿಲಿಮಿಟೇಷನ್ ಕಾನೂನು ಮಾಡಿದ್ದೇ ಕಾಂಗ್ರೆಸ್. ಮುಂದೆ ಕ್ಷೇತ್ರ ಮರುವಿಂಗಡಣೆ ಆಗಲಿದೆ, ಮಹಿಳೆಯರಿಗೆ ಅಧಿಕಾರ ಕೂಡ ಸಿಗಲಿದೆ ಎಂದಿದ್ದಾರೆ. कहना यह है कि ये अगर आपको रिजर्वेशन देना है 33% तो ये दे दीजिए, इसमें क्या दिक्कत है? जितनी सीट अभी है पार्लियामेंट में उसमें दे दीजिए, इसको रोक। इसमें सीट बढ़ाने और डिलिमिटेशन की बात कहां से आ गई? डिलिमिटेशन को लेके पहले आप है कि डिलिमिटेशन पर गृह मंत्री जी ने हाउस के फ्लोर पे कहा, ये डिलिमिटेशन किसका बनाया हुआ है? ये उन्हीं का बनाया हुआ चीज है। क्या उनको अपने बनाए हुए कानून पे भरोसा नहीं है? क्या उस कानून के जब उन्होंने अपने समय में किया डिलिमिटेशन, क्या वो कानून के उन मापदंडों में कोई लूप होल था क्या? अगर लूप होल था तो आपने उस समय क्यों नहीं चेक किया? और आज हम कह रहे हैं कि आप ही के बनाए हुए डिलिमिटेशन से हम आगे बढ़ना चाहते हैं, और आज बढ़ते तो हमारी आधी आबादी को अधिक संख्या में हम हिस्सेदारी दे रहे थे। आज अगर हो जाता तो देश भर के सभी राज्यों में, और 800 से अधिक में वो तो 33%, उसके कितनी संख्या में महिलाएं आती। मेरा ये कहना है कि वो जो खेल खेल रहे हैं कि ऑब्वियसली ये अनुपात जब होता तो किसका परेशानी होती है? ನೆಟ್ವರ್ಕ್ 18 ಸಂದರ್ಶನದಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಪಶ್ಚಿಮ ಬಂಗಾಳದ ಚುನಾವಣೆ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷಕ್ಕೂ ಹೆಚ್ಚು ಮತದಾರರು ಕಟ್ಟಾಗಿದ್ದಾರೆ. ಮಮತಾ ಬ್ಯಾನರ್ಜಿ ಸರ್ಕಾರದ ಅಧಿಕಾರಿಗಳೇ ಕೊಟ್ಟಿರುವ ಪಟ್ಟಿಯಲ್ಲಿದೆ. ಇದು ಕೇಂದ್ರ ಚುನಾವಣಾ ಆಯೋಗದ ಕೆಲಸವಲ್ಲ. ಮತದಾರರ ಪಟ್ಟಿಯಲ್ಲೇ ಇಲ್ಲದವರ ಚಿಂತೆ ಮಮತಾ ಬ್ಯಾನರ್ಜಿಗೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. टीएमसी का मानना है कि ये 2 फैक्टर हैं जो कि पूरा एक इंस्टीट्यूशनल तरह का कैप्चर हो गया है। इलेक्शन कमीशन आपके साथ है, सीबीआई ईडी की रेड्स तमाम चारों तरफ चल रही हैं और उनके समर्थकों पर चल रही हैं। भारतीय जनता पार्टी के समर्थकों पर नहीं चल रही, तो उनके तमाम ये चल रहा है। और एसआईआर के रहते 90 लाख से ज्यादा वोट कट चुके हैं, तो इसका बेनिफिट क्या आपको मिल रहा है? एसआईआर का जो 90 लाख वोट पहले ये समझिए कि 90 लाख में से 30 लाख ऐसे लोग हैं जो थे ही नहीं, तो निश्चित रूप से क्या उन लोगों का फर्जी वोट देने का अधिकार दे दिया जाए? और बाकी जो 60 लाख जिसके डिमार्केशन हुए, बाकी चीजें हुई, 92 लाख टोटल जो है। सबसे महत्वपूर्ण बात यह है कि दीदी के ही प्रशासन के डीएम एसडीओ है ना, तो आपके प्रशासन के डीएम एसडीओ ने फाइंड आउट करके अगर 92 लाख दिया तो ये तो आपके मशीनरी का है। कहां इसमें इलेक्शन कमीशन आ रहा है? इलेक्शन कमीशन की कोई भी मशीनरी जिला प्रशासन और स्थानीय प्रखंड से आती है, कोई उसकी अपनी मशीनरी नहीं होती है। अब उस मशीनरी ने ही ಕಾಂಗ್ರೆಸ್ ಪಕ್ಷದ ಬಗ್ಗೆ ನೆಟ್ವರ್ಕ್ 18 ಸಂದರ್ಶನದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಮಾತನಾಡಿದ್ದಾರೆ. ವಿಪಕ್ಷ ಸರ್ಕಾರದ ಅಂಗವಾಗಿರುತ್ತೆ, ಆದರೆ ರಾಹುಲ್ ಗಾಂಧಿ ಬಾಲಿಶ ರಾಜಕಾರಣಿ, ಅವರಿಗೆ ಗಾಂಭೀರ್ಯತೆ ಇಲ್ಲ. ಅವರ ವರ್ತನೆ ಹೇಗಿದೆ ಅಂತ ನೋಡಿದ್ದೀರಾ? ಸದನದ ಒಳಗೆ ಹೊರಗೆ ಅವರ ವರ್ತನೆ ನೋಡಿ. ಅವರು ಬಳಸುವ ಭಾಷೆ ಬಾಲಿಶತನವಾಗಿದೆ. ಅವರ ರಾಜಕೀಯ ಬೆಳವಣಿಗೆ ಸರಿಯಾಗಿಲ್ಲ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಹುಲ್ ರೀತಿಯಲ್ಲೇ ಪದ ಬಳಕೆ ಮಾಡ್ತಾರೆ. ಕಾಂಗ್ರೆಸ್ ಮಾನಸಿಕತೆಯೇ ಹೀಗಾಗಿದೆ. ಮೋದಿ ಅವರಿಗೆ ಅವಮಾನಿಸೋದೇ ಅವರ ಕೆಲಸ. ಇಷ್ಟು ಬಾರಿ ಜನ ಪಾಠ ಕಲಿಸಿದ್ರೂ ತಿದ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. तो आप कैसे देखते हैं और उनके नेता राहुल गांधी के बारे में आप क्या कहना चाहेंगे? जिस तरीके से आप लोगों का रिश्ता है उसमें इतनी कटुता है, क्या ये रिश्ता कुछ बेहतर हो सकता है? एक कंस्ट्रक्टिव ऑपोजिशन को साथ में लेकर चलना भी तो एक बड़ी बात है। मैंने आपको शुरू में ही कहा कि मैं तो मानता हूं कि सत्ता सरकार का अंग होता है विपक्ष, पर इमैच्योर पॉलिटिशियन जैसे राहुल गांधी
जिनको पॉलिटिक्स के लिए केवल एनार्किस्ट माइंडसेट हो, उस माइंडसेट के व्यक्ति को जिसको ये नहीं समझ में आए कि चीज़ों की गंभीरता क्या होती है, उनकी एक्टिविटी हाउस के अंदर, हाउस के बाहर आप देखिए, उनके शब्दों को हाउस के अंदर, हाउस के बाहर देखिए। अरे एक राष्ट्रीय पार्टी, उसका लीडर ऑफ ऑपोजिशन क्या इस तरह के शब्दों का प्रयोग, इस तरह की चीज़ों का प्रयोग करता है? लीडर ऑफ ऑपोजिशन अटल बिहारी वाजपेयी जैसा सकते हैं, कई ऐसे बड़े बड़े कांग्रेस के बड़े बड़े नेता लीडर ऑफ ऑपोजिशन है। ಪ್ರಧಾನಿ ಮೋದಿ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರಲ್ಲಿ ವಿಧಾನಸೌಧದ ಮುಂಭಾಗ ಇರೋ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಈ ವೇಳೆ ಮಾತನಾಡಿದ ಅಶೋಕ್ ಹಾಗೂ ವಿಜೇಂದ್ರ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಹಿಳಾ ಮೀಸಲಾತಿ ಕುರಿತಂತೆ ಮೈಸೂರಲ್ಲಿ ಸಂಸದ ಯದುವೀರ್ ಹಾಗೂ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರೆಸ್ ಮೀಟ್ ಮಾಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಸೋಮಣ್ಣ ವಿಪಕ್ಷಗಳ ನಡೆಯನ್ನ ಟೀಕಿಸಿದ್ದಾರೆ. ವಿಕಸಿತ ಭಾರತದ 2047 ಕಲ್ಪನೆಯನ್ನ ಮೋದಿ ಕಂಡಿದ್ದಾರೆ. ಮಹಿಳಾ ಮೀಸಲಾತಿ ತರುವ ಐತಿಹಾಸಿಕ ತೀರ್ಮಾನ ಮಾಡಿದ್ರು, ಆದರೆ ಒಲ್ಲದ ಮನಸ್ಸಿನಿಂದ ವಿಪಕ್ಷಗಳು ತಿರಸ್ಕಾರ ಮಾಡಿದ್ರು. ಇದೊಂದು ಪಾಪದ ಕೆಲಸ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಂಸದ ಯದುವೀರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಮಂಡ್ಯದ ಅಂಚೆ ಕಚೇರಿ ಬಳಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಖರ್ಗೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇತ್ತ ಹಾವೇರಿಯಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹಾವೇರಿ ನಗರದಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆದಿದೆ. ಮಹಿಳಾ ಮೀಸಲಾತಿ ಬಿಲ್ ವಿರೋಧಿಸಿದ ಐಎನ್ಡಿಐಎ ಒಕ್ಕೂಟದ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಮಹಿಳೆಯರ ಏಳಿಗೆಯನ್ನ ಕಾಂಗ್ರೆಸ್ ವಿರೋಧ ಮಾಡಿದೆ. ಮಹಿಳಾ ಮೀಸಲಾತಿಯನ್ನ ತರುವ ಪ್ರಯತ್ನ ಮೋದಿ ಮಾಡಿದ್ರು, ಅದನ್ನ ಕಾಂಗ್ರೆಸ್ ತಡಿತಾ ಇದೆ. ಕಾಂಗ್ರೆಸ್ ಅಂದ್ರೆ ಗಾಂಧಿ ಕುಟುಂಬ ಮಾತ್ರ ಅಂತ ಅಂದ್ಕೊಂಡಿದ್ದಾರೆ. ದೇಶದ ಮಹಿಳೆಯರ ಮೇಲೆ ಗೌರವ, ಅಭಿವೃದ್ಧಿ ಬಗ್ಗೆ ಕಾಂಗ್ರೆಸ್ ಕೆಲಸ ಮಾಡಿಲ್ಲ. ದೇಶದ ಮಹಿಳೆಯರ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಕಾಂಗ್ರೆಸ್ ಮಾಡಿದೆ ಅಂತಂದ್ರು. ಏನು ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನು ತಂದಿದ್ರು, ನಂತರ ಕಾಂಗ್ರೆಸ್ನ ಅಲ್ಲಿ ಮಿತ್ರ ಪಕ್ಷಗಳೆಲ್ಲ ಕೂಡ ವಿರೋಧ ಮಾಡಿ ಅಲ್ಲಿ ಅದನ್ನ ಬಿಲ್ ಅನ್ನು ತೊಂದರೆ ಮಾಡಂತ ಕೆಲಸಗಳು ಆಯ್ತು. ಬಹುಶಃ ಕಾಂಗ್ರೆಸ್ ನಾಯಕರಿಗೆ ಅವರು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿದ್ದಂತಹ ಮಹಿಳೆಯರಂದ್ರಿಗಿನ ಅವ್ರು ಯಾವುದೇ ರೀತಿಯಲ್ಲಿ ಗೌರವ ಇಲ್ಲ. ಅವ್ರಿಗೆ ಗೌರವ ಅಂದ್ರೆ ಕೇವಲ ಗಾಂಧಿ ಕುಟುಂಬಕ್ಕೆ ಮಾತ್ರ ಅಂತೇಳಿ ತಿಳ್ಕೊಂಡಾರ. ಅವ್ರಿಗೆ ಮೀಸಲಾತಿ ಇರ್ಲಿ, ಬಿಲ್ ಪಾಸ್ ಆಗಿರ್ಲಿ, ಫೇಲ್ ಆಗಿರ್ಲಿ, ಅವ್ರಿಗೆಲ್ಲ ಯಾವ್ದು ಬೇಕಿಲ್ಲ. ಅವ್ರು ಬೇಕೇ ಇರೋದು ಒಂದೇ ಒಂದು ಏನಂದ್ರಿಗಿನ ಅವ್ರಿಗೆ ವಂಶ ಬರೋಬ್ಬರ ರಾಜಕಾರಣ ಇರೋ ಕಾರಣ ಅವ್ರಿಗೆ ಯಾರೇ ಬರ್ಲಿ ಯಾರೇ ಹೋಗ್ಲಿ ಅಂದ್ಕೊಂತಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಬಗ್ಗೆ ಸಚಿವ ಶಿವರಾಜ್ ತಂಗಡಿಗೆ ಮಾತನಾಡಿದ್ದು, ಎಐಸಿಸಿ ಅಧ್ಯಕ್ಷರು ಹೇಳಿದ್ದು ಸರಿ ಇದೆ. ಇಡಿ ಐಟಿ ಮೂಲಕ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಬಗ್ಗೆಯೂ ಮಾತನಾಡಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಪ್ರಶ್ನೆ ಮಾಡುವ ಹಕ್ಕು ನಮಗೂ ಇದೆ ಅಂತ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಹೇಳಿದ್ರೊಳಗೆ ತಪ್ಪೇನಿಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇವತ್ತು ನಾನು ಮಾಧ್ಯಮದೊಳಗೂ ನೋಡಿದ್ದೀನಿ. ಇಡಿ CBI ಮುಖಾಂತರ, ಎದಕ್ಕಂದ್ರೆ ಈ ಮಾತಂದಕ್ಕೆ ಇಡಿ ಮತ್ತು CBI ಮುಖಾಂತರ ಭಯೋತ್ಪಾದನೆ ಮಾಡಕತ್ತೀರಿ, ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ತಪ್ಪೇನಿಲ್ಲ ಇದ್ರಾಗ. ಏನು ಮೋದಿಯವರು ನಮ್ಮ ವಿಚಾರ, ನಿಮ್ಮ ವಿಚಾರ, ಎಲ್ಲ ರೀತಿಯರು ಜನಪ್ರತಿನಿಧಿಗಳೇ. ಮೋದಿಯರನ್ನ ಡೈರೆಕ್ಟಾಗಿ ಭೂಮಿ ಆಕಾಶದಿಂದ ಏನು ಕೆಳಗಿಳಿದಿಲ್ಲ ಮೋದಿಯವರಿಗೆ ಪ್ರಶ್ನೆ ಮಾಡೋ ಹಕ್ಕು ನಮಗೂ ಐತಿ. ಬಿಜೆಪಿಗೆ ಏನು ಇತಿಹಾಸ ಐತೆ? ಕೋಮ ಗಲಭೆ. ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯ ಕೇಳಿ ಬಂದಿದೆ. ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಳೆ ವಿಶೇಷ ಕ್ಯಾಬಿನೆಟ್ ಇದೆ, ಎಲ್ಲಾ ರೀತಿಯ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಆಗೋ ಸಾಧ್ಯತೆ ಇದೆ. 56,000 ಹುದ್ದೆ ತುಂಬಬೇಕಿದೆ ಅಂತ ಹೇಳಿದರು. 56,000 ಹುದ್ದೆಗಳಿಗೆ ತುಂಬಬೇಕು ಅನ್ನೋದನ್ನು ಅವರು ಬಡ್ಜೆಟ್ನಲ್ಲೇ ನಮೂದಿಸಿದ್ದಾರೆ. ಅದನ್ನು ಒಂದು ಕಡೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಆದಷ್ಟು ಬೇಗ ಈ ರಾಜ್ಯದ ಯುವಕರು ಅಪೇಕ್ಷೆ ಏನಿದೆ ಅಂತೇಳಿದರೆ, ಅವರಿಗೆ ಸರ್ಕಾರದ ನೌಕರಿ ಸಿಗಬೇಕಲ್ಲ, ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು ಅಂತೇಳಿ ಅವರ ಅಪೇಕ್ಷೆ ಇದೆ. ನಾವು ಕಬಡ್ಡಿ ಪಂದ್ಯದಲ್ಲಿ ನಾನು ಬೆಟ್ಟಿಂಗ್ ಕಟ್ಟಿದ್ದೆ ಅಂತ ಹೇಳಿದ್ದ ಗೃಹ ಸಚಿವ ಪರಮೇಶ್ವರ್ ವಿರುದ್ಧ HR ನಾಗಭೂಷಣ್ ಅವರು ಖಾಸಗಿ ದೂರು ದಾಖಲಿಸಿದ್ರು. ದೂರಿನನ್ವಯ FIR ದಾಖಲು ಮಾಡುವಂತೆ 42ನೇ ACJM ಕೋರ್ಟ್ ಆದೇಶ ನೀಡಿತ್ತು. ಇದೀಗ FIR ರದ್ದು ಮಾಡುವಂತೆ ಪರಮೇಶ್ವರ್ ಅರ್ಜಿ ಸಲ್ಲಿಸಿದ್ದಾರೆ.
ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರು ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತು. ಇದೇ ವಿಚಾರವಾಗಿ ರಾಮನಗರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತ ಹಿಂದುಳಿದವರ ಪರವಾಗಿದೆ ಅಂತಂದ್ರು. ಇನ್ನು ಇದೇ ವಿಚಾರವಾಗಿ ಶಾಸಕ ಬಾಲಕೃಷ್ಣ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಅಲ್ಪಸಂಖ್ಯಾತರು ನಮ್ಮ ಪಕ್ಷವನ್ನ ಬೆಂಬಲಿಸುತ್ತಾರೆ, ಯಾರೇ ತಪ್ಪು ಮಾಡಿದ್ರೂ ಅದು ತಪ್ಪೇ, ಅದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದರು. ನಮ್ಮ ಪಕ್ಷ ವಿಶೇಷವಾಗಿ ಮೈನಾರಿಟೀಸು ಎಲ್ಲೋ ಒಂದು ಕಡೆ ಒಂದು ಸೀಟ್ ಕೊಟ್ಟಿಲ್ಲ ಅಂಥೇಳಿ ಒಂದೇ ಒಂದು ಸೀಟ್ ಕೊಟ್ಟಿಲ್ಲ ಒಂದು ಕ್ಷೇತ್ರದಲ್ಲಿ ಅಂತ ಆ ರೀತಿ ತಪ್ಪು ಅಭಿಪ್ರಾಯಕ್ಕೆ ಬರೋದು ಸರಿ. ಈಗ ನಾವೇ ಅವರ ಮೈನಾರಿಟಿ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗಿದೆ. ಸಾರಾಸಟ್ಟಾಗಿ ಅಲ್ಪಸಂಖ್ಯಾತರು ನಮ್ಮ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಅಲ್ಪಸಂಖ್ಯಾತರ ಜೊತೆಗೆ ಅಹಿಂದ ಇರ್ಬೋದು, ಒಕ್ಕಲಿಗರು, ಲಿಂಗಾಯತರು ಅವೆಲ್ಲ ಎಲ್ಲರೂ ಕೂಡ ಬೆಂಬಲಿಸಿದ್ದಾರೆ. ಆದರೆ ಮೇಜರಾಗಿ ಅಲ್ಪಸಂಖ್ಯಾತರ ಬೆಂಬಲ ಇದೆ. ಅದ್ರ ಬಗ್ಗೆ ನಾವು ಅಲ್ಲಿಗೆಳೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತೇನು ಅಲ್ಪಸಂಖ್ಯಾತರ ಬಗ್ಗೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಈಗ ನಮ್ಮ ಹೈಕಮಾಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೆ. ಸಚಿವ ಜಮೀರ್ ಅಹಮದ್ ಖಾನ್ ಇಂದು ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾನು ಸತೀಶ್ ಅವರನ್ನ ವಾರಕ್ಕೆ 2 ಬಾರಿ ಭೇಟಿ ಆಗ್ತೇನೆ, ಮೊನ್ನೆ ಕೂಡ ಭೇಟಿ ಮಾಡಿದ್ದೆ, ಇದು ಹೊಸದೇನಲ್ಲ ಅಂತ ಹೇಳಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಮಾತನಾಡಿ, ನಿನ್ನೆ ರಾತ್ರಿಯ ಸಭೆಗೂ ಜಮೀರ್ ಮೀಟಿಂಗೂ ಸಂಬಂಧ ಇಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸತೀಶ್ ಅವ್ರ ಜೊತೆ ನಾನು ಬರ್ತೀನಿ, ಮನೆಗೆ ಊಟಕ್ಕಾದರೂ ಬರ್ತೀನಿ, ಇಲ್ಲ ಕಾಫಿ ಕುಡಿಯೋಕ್ಕಾದರೂ ಬರ್ತೀನಿ. ಪ್ರತಿ ಸಲ ಮೊನ್ನೆನೂ ಬಂದೋಗಿದ್ದೀನಿ, ನಿನ್ನೆನೂ ಬಂದಿದ್ದೆ, ನಿನ್ನೆ ಸಂಜೆನೂ ಬಂದಿದ್ದೆ. ನಾನು ಲೀಡ್ರಾಗಿ ಎಂದೂ ನಾನು ಹೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನೊಬ್ಬ ಜನಸೇವಕ. ಬರೀ ಮುಸ್ಲಿಂ ಸಮಾಜಕ್ಕಿಲ್ಲ, ಎಲ್ಲ ಬಡವ್ರ ಸಮಾಜ ಇದೆ, ಬಡವರು ಅವ್ರ ಪರ ನನಗಿರೋದು. ನನ್ನ ಟಾರ್ಗೆಟ್ ಯಾರು ಮಾಡಿದ್ದಾರೆ? ಇಲ್ಲ ಇಲ್ಲ ಇಲ್ಲ, ಯಾರೂ ನನ್ನ ಟಾರ್ಗೆಟ್ ಮಾಡಿಲ್ಲ. ಅಸಮಾಧಾನ ಅಂತೂ ಗುರುಗಳಿಗಾಗಿರೋದು ನಿಜ. ಏನಕ್ಕಂದ್ರೆ ದಾವಣಗೆರೆ ವಿಚಾರದಲ್ಲಿ ಟಿಕೆಟ್ ಕೇಳಿದರು, ಅದು ಟಿಕೆಟ್ ನಾವು ಪಕ್ಷ ವತಿಯಿಂದ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಎಂಟೈರ್ ಸಮುದಾಯಕ್ಕೆ ಏನು ಅನ್ಯಾಯ ಆಗಿಲ್ಲ. ಒಂದು ಭಾಗದಲ್ಲಿ ಒಂದು ತಾಲೂಕಿನಲ್ಲಿ ಆಗಿರುವಂಥ ಘಟನೆ ಅಷ್ಟೇ. ಅದನ್ನು ಸರಿಪಡಿಸ್ಲಿಕ್ಕೆ ಮಾಡ್ತೀವಿ, ಹೇಳಿದಲ್ಲ, ಸರಿಪಡಿಸ್ಲಿಕ್ಕೆ ಪ್ರಯತ್ನ ಎಲ್ಲರೂ ಮಾಡ್ತೀವಿ. ಎಲ್ಲ ಪಾರ್ಟಿನೇ ಅದೇ. ನನಗೆ ಅಲ್ಲಿ ಗುಂಪು ಇಲ್ಲಿಲ್ಲ, ಪಾರ್ಟಿ ಹೋಲ್ ಪಾರ್ಟಿ ಒಂದೇ ಇದೆ. ಆಗಬೇಕಾದ್ರೆ ಅವರು ಎಲ್ಲರೂ ಕೂಡಿ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಬರಬೇಕು ಅವರು. ಯಾಕಂದ್ರೆ ಆ ಕಡೆ ಒಂದು ಗುಂಪಾಗಿದೆ, ಈ ಕಡೆ ಗುಂಪಾಗಿದೆ, ಅಂತಿಮವಾಗಿ ನಮಗೆ ಪಕ್ಷಕ್ಕೆ ತೊಂದರೆ ಆಗ್ತದೆ. ಸೊ ಅವ್ರು ಬರಬೇಕು, ಬರ್ತಾರೆ, ಆದಷ್ಟು ಬೇಗ ಬರ್ತಾರೆ. ನಿನ್ನೆ ಅದು ಚರ್ಚೆ ಆಗಿದೆ. ಅವ್ರಿಗೆ ಮಧ್ಯಪ್ರವೇಶ ಮಾಡಲಿಕ್ಕೆ ಹೇಳಿದ್ದೀವಿ. ಅವ್ರಿಗೆ ಎಲ್ಲರೂ ಹೇಳಿದ್ರು, ನಾವು ಅಷ್ಟೇ ಎಲ್ಲರದ್ದು ಅಭಿಪ್ರಾಯ. ಇವತ್ತು ತಮಿಳುನಾಡು ವಿಧಾನಸಭಾ ಚುನಾವಣೆ ಹಿನ್ನೆಲೆ ಟಿವಿಕೆ ಪಕ್ಷದ ಗೆಲುವಿಗಾಗಿ ಮೈಸೂರಿನಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗಿದೆ. ನಟ ವಿಜಯ್ ಅಭಿಮಾನಿಗಳ ವತಿಯಿಂದ ಪೂಜೆ ಸಲ್ಲಿಕೆ ಮಾಡಲಾಗಿದೆ. ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ವಿಜಯ್ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಪ್ರಾರ್ಥನೆ ಸಲ್ಲಿಸಲಾಗಿದೆ. ತಮಿಳುನಾಡಿನ ವಿಧಾನಸಭೆಗೆ ಇಂದು ಮತದಾನ ನಡೆದಿದ್ದು ಎಲ್ಲ 234 ಕ್ಷೇತ್ರಗಳಿಗೂ ಏಕಹಂತದಲ್ಲಿ ಚುನಾವಣೆ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲೂ ವಿಧಾನಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ನಡೀತಾ ಇದೆ. ತಮಿಳುನಾಡಲ್ಲಿ ಈವರೆಗೆ 56.81% ಮತದಾನವಾಗಿದ್ದರೆ ಪಶ್ಚಿಮ ಬಂಗಾಳದಲ್ಲಿ 62.18% ಮತದಾನವಾಗಿದೆ. ನಾಸಿಕ್ನ ಟಿಸಿಎಸ್ ಕಂಪನಿಯಲ್ಲಿ ನಡೆಯಲಾಗಿದೆ ಎನ್ನಲಾದ ಲೈಂಗಿಕ ಕಿರುಕುಳ ಲವ್ ಜಿಹಾದ್ ಮತಾಂತರದ ಆರೋಪದ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಕೇಂದ್ರೀಯ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಮಿಲಿಂದ್ ಪರಾಂಡೆ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಟಿಸಿಎಸ್ ಕಂಪನಿಯಲ್ಲಿ ಆದ ಘಟನೆ ಖಂಡನಾರ್ಹ. ಲವ್ ಜಿಹಾದ್ ಮತಾಂತರ ಹಿಂದೂ ಉದ್ಯೋಗಿಗಳ ಮೇಲೆ ದೌರ್ಜನ್ಯ ಜರುಗ್ತಾ ಇದೆ. ಈ ಬಗ್ಗೆ 2 ದಿನ ದೇಶದಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ऐसी घटनाएं देश भर भी हो रही है. आज मैं बेंगलोर में हूँ. बेंगलोर हमारे यहाँ एक आईटी हब है बहुत बड़ा, मगर यह केवल आईटी क्षेत्र में नहीं, अन्य भी इंडस्ट्रीज़ में ये बातें चल रही है. हमने प्रारंभ किए वो कर्नाटक में भी बेंगलोर में करेंगे. महिलाओं को, हिंदू महिलाओं को टारगेट करने का विषय चल रहा है, तो इसके ऊपर कंट्रोल आना ही चाहिए, ये हमारा आग्रह है. रिलीजियस कन्वर्जेंस न हो, इसके लिए योग्य कानून ये कर्नाटक राज्य में लाना चाहिए. कि ऐसी घटनाएं देश भर भी हो रही है. आज मैं बेंगलोर में हूँ. बेंगलोर हमारे यहाँ एक आईटी हब है बहुत बड़ा, मगर यह केवल आईटी क्षेत्र में नहीं, अन्य भी इंडस्ट्रीज़ में ये बातें चल रही है. हमने प्रारंभ किए वो कर्नाटक में भी बेंगलोर में करेंगे. महिलाओं को, हिंदू महिलाओं को टारगेट करने का विषय चल रहा है, तो इसके ऊपर कंट्रोल आना ही चाहिए, ये हमारा आग्रह है.
रिलीजियस कन्वर्जेंस न हो, इसके लिए योग्य कानून। ಲವ್ ಜಿಹಾದ್ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಬಜರಂಗ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿದೆ. ಕೊಪ್ಪಳದ ಅಶೋಕ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಲವ್ ಜಿಹಾದ್ ಪ್ರತಿಕೃತಿ ದಹಿಸಿ, ಲವ್ ಜಿಹಾದಿಗಳನ್ನು ಗಲ್ಲಿಗೇರಿಸಿ, ದೇಶದ್ರೋಹಿಗಳು ಅಂತ ಘೋಷಿಸಿ ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಕೊಡಗಿನ ಹೋಮ್ ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹತ್ವದ ಬೆಳವಣಿಗೆಯಾಗಿದೆ. ಅತ್ಯಾಚಾರ ನಡೆದಿದ್ದ ಹೋಮ್ ಸ್ಟೇ ಪರವಾನಗಿ ರದ್ದು ಮಾಡಲಾಗಿದೆ. ಪೊನ್ನಂಪೇಟೆ ತಾಲೂಕು ಕುಟ್ಟ ಗ್ರಾಮದ ದೇವಿ ವಿಲ್ಲಾ ಹೋಮ್ ಸ್ಟೇಯ ಪರವಾನಗಿ ರದ್ದು ಮಾಡಲಾಗಿದೆ. ಎಂಎಸ್ಐಎಲ್ ಮದ್ಯ ಅಂಗಡಿ ಬಂದ್ ಮಾಡುವಂತೆ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ನಡೆದಿದೆ. ಮಡಿಪಾಳೇಶ್ವರ ಮಠದ ವೀರೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ಅಂಬಡಗಟ್ಟಿ ಗ್ರಾಮದಲ್ಲಿರುವಂತಹ ಎಂಎಸ್ಐಎಲ್ ಮದ್ಯದ ಮಳಿಗೆ ಬಂದ್ ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಶಾಂತಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಸರ್ಕಾರಿ ಬಸ್ ನುಗ್ಗಿದ ಘಟನೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಗುತ್ತೂರು ಗ್ರಾಮದಲ್ಲಿ ನಡೆದಿದೆ. ಈ ಘಟನೆಯಲ್ಲಿ ಬಸ್ ಚಾಲಕನಿಗೆ ಗಾಯಗಳಾಗಿದ್ದು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಸಿಂಗರಾಜಿಪುರ ಗ್ರಾಮದಲ್ಲಿ ರೈತ ನಾಗರಾಜು ಅನ್ನೋರ ತೋಟದಲ್ಲಿ ಬೆಳೆನಾಶ ಮಾಡಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಬ್ಬಾಳು ಸಾತನೂರು ರಾಜ್ಯ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಮಾಡಿದ್ರೆ ನಾವು ಏನೋ ರೈತರು ಏನೋ ಕನ್ಸ್ಕೊಂಡ್ಕೊಂಡಿರ್ತೀವಿ. ಇವತ್ತೇನೋ ಫಸಲು